ಅವಾಗ ನಿಮಗೆ ಈ ತರದ್ದು ಯೆಲ್ಲೋ ಲಿಕ್ವಿಡ್ ಬರುತ್ತೆ. ವಾವ್. ಸೊ ಅದನ್ನ ಹಾಕ್ಲಿಕ್ಕಷ್ಟೇ. ಇವಾಗ ನೆಕ್ಸ್ಟ್ ಸ್ಟೆಪ್, ಹುಣಸೆ ಹಣ್ಣ ತೆಗ್ದ್ಬಿಟ್ಟು ಅದನ್ನ ಸೋಕ್ ಮಾಡಿ ರಸ ತೆಗ್ದಿರ್ಬೇಕು. ಓಕೆ. ಸೊ ಅದನ್ನ ಆಡ್ ಮಾಡಿ. ನಮ್ಮ ಮಂಗ್ಳೂರ್ ಅಡ್ಗೆಲಿ ಏನ್ ಗೊತ್ತಾ, ಒಂದು ಹುಣಸೆ ಹಣ್ಣು, ಓಕೆ, ಇನ್ನೊಂದು ಬ್ಯಾಡ್ಗೆ ಮೆಣಸಿನ್ಕಾಯಿ, ಆಮೇಲೆ ಇನ್ನೊಂದು ಬೆಲ್ಲ, ಆಮೇಲೆ ಕೋಕೋನಟ್. ಇದು ಕಂಪಲ್ಸರಿ ಆಲ್ಮೋಸ್ಟ್ ಎಲ್ಲ ಅಡ್ಗೆಲು. ಏನೋ ನಮ್ ಮೀನ್ ಸಾರಿಂದ ಹಿಡಿದು ಈ ಮ್ಯಾಂಗೋ ಕರಿವರೆಗೂ ನಾವು ಹುಣಸೆ ಹಣ್ಣು ಹಾಕ್ತೀವಿ. ಓಕೆ, ಹುಣಸೆ ಹಣ್ಣು ಮತ್ತೆ ಬೆಲ್ಲ. ನಿಮ್ ಕಡೆ ಬೆಲ್ಲ ಹಾಕ್ತೀರಾ ಸಾರಲ್ಲಿ? ಹಾಕ್ತೀವಿ. ನಂಗೊಂದ್ ಪ್ರಶ್ನೆ ಇದೆ. ಎಸ್. ನಿಮ್ಮನ್ನ ನೀವೇ ಗೂಗಲ್ ಮಾಡ್ಕೊಂಡಾಗ ಅಯ್ಯ ಇದು ನಾನಾ ಅಂತ ಅನ್ಸಿದ್ಯಾ ಯಾವಾಗ್ಲಾದ್ರು? ಯಾವಾಗ? ಒಂದು ನಂದು ಹಳೆ ಫೋಟೋಸು, ಓಕೆ, ನಾನ್ ಹಾಕಿರೋ ಆ ಕಾಸ್ಟ್ಯೂಮ್ ನೋಡಿದಾಗ ಅಯ್ಯೋ ನಾನ್ ಇದನ್ನೆಲ್ಲ ಹಾಕಿದ್ನಾ ಅಂತ ಅನ್ಸುತ್ತೆ. ಬಿಕಾಸ್ ಅದಕ್ಕೆ ಮಿಕ್ಸ್ ಇರಲ್ಲ, ಮ್ಯಾಚ್ ಇರಲ್ಲ. ಆಲ್ಸೋ ನನ್ ಬಗ್ಗೆ ಗಾಸಿಪ್ಸ್ಗಳು. ಓಕೆ, ಏನು ನಿಮ್ ಬಗ್ಗೆ ನಿಮ್ಗೆ ಇಷ್ಟ ಆಗಿರೋ ಗಾಸಿಪ್ ಏನು? ಅವ್ರದ್ದು ಇಲ್ಲಿ 10 ಕೋಟಿ ಮನೆ ಇದೆ. ಇನ್ನೊಂದು ಏನ್ ನನ್ಗೆ ಇಷ್ಟ ಆಗ, ಈವನ್ ರೀಸೆಂಟ್ಲಿ ಇವಾಗ ನಾನೊಂದು ಇಂಟರ್ವ್ಯೂಲಿ ನಾರ್ಮಲ್ ಆಗಿ ಏನೋ ಮಾತಾಡಿರ್ತೀನಿ ನಾನು ತಮಾಷೆಗೆ, ನಾನ್ ಮಾತಾಡೋದೇ ತಮಾಷೆಗೆ, ಅದನ್ನ ತೆಗೆದು ಒಂದ್ ಸೀರಿಯಸ್ ನ್ಯೂಸ್ ತರ ಹಾಕ್ಬಿಟ್ಟಿರ್ತಾರಲ್ಲ. ಲೈಕ್ ಅವರು ಹಿಂಗ್ ಹೇಳಿದ್ರು, ಹಿಂಗಿದ್ಯಂತೆ ಅವ್ರ ಲೈಫು. ಐ ಆಮ್ ಲೈಕ್, ಓ ಗಾಡ್ ಪ್ಲೀಸ್, ಇಟ್ಸ್ ಅ ಜೋಕ್, ಯುನೋ. ಓಕೆ, ಇದು ಅಟ್ಲೀಸ್ಟ್ ಒಂದು 10 to 15 minutes ಕುಕ್ ಆಗ್ಬೇಕು. ಸೊ ಅಲ್ಲಿವರೆಗೂ ನಾವು ಇದರದ್ದು ಇನ್ನೊಂದು ಪೇಸ್ಟ್ ಮಾಡ್ಬೇಕು. ಸೊ ತವಾದಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ನಾವು. ಓಕೆ, ಸ್ವಲ್ಪ ಉದ್ದಿನ ಬೇಳೆ, ಉರದ್ ದಾಲ್, ಸ್ವಲ್ಪ ಮೆಂತೆ. ಓಕೆ, ಇನ್ನೊಂದು ನಮ್ಮ ಮ್ಯಾಂಗ್ಳೂರಿಯನ್ ಡಿಶಸ್ ಅಲ್ಲಿ ಏನು ಅಂತಂದ್ರೆ ಎಲ್ಲದಕ್ಕೂ ಮೆಂತೆ ಹಾಕ್ತೀವಿ. ಆಮೇಲೆ ಬಿಳಿ ಎಳ್ಳು, ಆಮೇಲೆ ನಾನು ಹೇಳ್ದಂಗೆ ರೆಡ್ ಚಿಲ್ಲಿ. ನಾನೊಂದ್ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ. ನಂಗೆ ಒಂದು ಕ್ವಶನ್ ಇದೆ. ಕ್ವಶನ್ ಕೇಳಿ. ಬೇಕ್ರಿಲಿ ಯಾಕೆ ಬನ್ ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರುತ್ತೆ? ಯಾಕಂದ್ರೆ ಅದು ಬನ್ ಟೆನ್ಷನ್ ಗೊತ್ತಿಲ್ಲ, ಫೀಲಿಂಗ್ಸ್ ಅಲ್ಲಿ ಇರುತ್ತೆ. ಓ ಮೈ ಗಾಡ್, ಯಾ, ಫೀಲಿಂಗ್ಸ್ ಅಲ್ಲಿ ಇರುತ್ತೆ. ಸಚ್ ಸ್ಯಾಡ್ ಜೋಕ್. ಒಂದು ಫಿಶು ಸಿನಿಮಾಗೆ ಹೋಗ್ಬಿಟ್ಟು ದೊಡ್ಡ ಹೆಸರು ಮಾಡತ್ತೆ. ಯಾವ ಫಿಶ್ ಅದು? ಸೆಲ್ಫಿಶ್. ಹೌದಾ? ಸ್ಟಾರ್ ಫಿಶ್. ಹಂಗೆ. ಎಸ್, ಸೂಪರ್. ಇದನ್ನ ಮಿಕ್ಸಿಗೆ ಹಾಕೋಣ. ಓಕೆ, ನಾನು ಇನ್ನೊಂದು ಹೇಳ್ತೀನಿ. ಫಿಶು ಯಾಕೆ ಯಾವ ದಿನ ನಮ್ಮ ಮನೆಗೆ ಬರಕ್ ಇಷ್ಟಪಡಲ್ಲ? ಫ್ರೈಡೇ. ಫ್ರೈ ಮಾಡ್ತೀವಿ ಅಂತ. ಓಕೆ ಓಕೆ, ಸೊ ಇದಕ್ಕೆ ಸ್ವಲ್ಪ ಟರ್ಮರಿಕ್, ಬೇಡ ಕಾಯಿ ಕಾಯಿ ಕಾಯಿ, ಮೈ ಗಾಡ್, ಮಾರ್ತೆ ಹೊರಟೋಗಿದೆ. ಆಮೇಲೆ ಸ್ವಲ್ಪ ಕಾಯಿ ತುರಿ, ಇಲ್ಲಾಂದ್ರೆ ಕೊಬ್ಬರಿ, ಯಾವ್ದಾದ್ರು ನಿಮ್ ಇಷ್ಟ ಬಂದಂಗೆ ಹಾಕ್ಬೋದು. ಸೊ ಇದನ್ನ ಹಾಕಿ ಸ್ವಲ್ಪ ನೀರ್ ಹಾಕಿ, ಐ ಥಿಂಕ್ ಸಾಕು. ಸೊ ಹಿಂಗೆ ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ಅದನ್ನ ತೆಗೆದ್ಬಿಟ್ಟು ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಈ ಮಾವಿನ ತುಂಬಾ ದೊಡ್ಡದಾಯ್ತಲ್ಲ, ಪಿಚ್ಕದು. ಇಲ್ಲ ಬೇಡ ಬೇಡ ಬೇಡ, ಅದೇನ್ ಗೊತ್ತಾ, ನಾನು ನಿಮಗೆ ಹೇಳ್ತೀನಿ ಅದ್ ಹೆಂಗ್ ತಿನ್ಬೇಕು ಅಂತ. ಯಾಕೆ ನಾವು ಅದನ್ನ ಕ್ಯೂಚಿ ಅದನ್ನ ಪಿಚ್ಕ್ಯಾಕ್ ಮಾಡಲ್ಲ ಅಂತಂದ್ರೆ, ಅದು ಊಟ ಮಾಡುವಾಗ ಅದೊಂದ್ ಮಾವಿನ ಹಣ್ಣು ನಿಮ್ ಪ್ಲೇಟ್ ಅಲ್ಲಿ ಇರ್ಬೇಕು. ಸೊ ಆ ಸಾರ್ ಜೊತೆ ಆ ಮಾವಿನ ಹಣ್ಣ ಹಿಂಗೆ ಮಿಕ್ಸ್ ಮಾಡಿ ರೈಸ್ ಜೊತೆ ಹಾಕ್ಬಿಟ್ಟು ತಿನ್ಬೇಕು. ಓ ಮೈ ಗಾಡ್, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಇಟ್ ಇಸ್ ಜಸ್ಟ್ ಟೂ ಗುಡ್. ಓಕೆ, ಇದಕ್ಕೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಅಮ್ಮ ಕೈ ಹಾಕಿ. ಸೊ ಇದಕ್ಕೊಂದ್ ಸ್ವಲ್ಪ ಹಿಂಗ ಹಾಕ್ತಾ ಇದೀನಿ. ಓಕೆ, ಸೊ ನಮ್ಮ ಕಿಚನ್ ಅಲ್ಲಿ ನಾವು ಬೆಳೆಸ್ತಾ ಇದೀವಿ ಇವತ್ತು ಹಿಂಗು. ಇದೇ ಹಿಂಗ ನಮ್ಮ ಮನೇಲೆ ಬಳಸೋದು. ಸಕ್ಕದಾಗಿರುತ್ತೆ ಅದು. ಇದನ್ನ ಇವಾಗ ಸದ್ಯಕ್ಕೆ ನಾನು ಆಫ್ ಮಾಡಿದೀನಿ, ಯಾಕಂದ್ರೆ ಇದು ಪ್ರಾಪರ್ ಕರೆಕ್ಟ್ ಆಗಿ ಬೆಂದಿದೆ. ಸೊ ನಾವು ಒಗ್ಗರಣೆ ಹಾಕಿ ಅದಾದ್ಮೇಲೆ ಮತ್ತೆ ನಾನು ಕುದಿಸ್ತೀನಿ. ಓಕೆ, ಮತ್ತೆ ಕುದಿಸ್ಬೇಕಾ? ಒಂದ್ ಒಗ್ಗರಣೆ ಹಾಕದ್ಮೇಲೆ ಜಸ್ಟ್ ಒಂದ್ ಕುದಿ. ಓಕೆ, ಹಂಗೆ ನಾನು ನನ್ನ ಸ್ಟೈಲ್ ಅಲ್ಲಿ ಟೇಸ್ಟ್ ಮಾಡ್ತಾ ಇರ್ತೀನಿ. ಸಾರಿ, like that. ಓಕೆ, ಸೊ ಇವಾಗ ಒಗ್ಗರಣೆ. ಸೊ ಯೂಶಲಿ ಮಂಗಳೂರಿನ ಯಾವುದೇ ಒಗ್ಗರಣೆಗಾಗ್ಲಿ ಅಡ್ಗೆಗಾಗ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತೀವಿ ನಾವು. ಇಟ್ಸ್ ಮ್ಯಾಂಡೇಟರಿ. ಇಷ್ಟ ಆದ್ರೂ ಬೇಡ್ಬೇಕು. ಸಾಸಿವೆ, ಉದ್ದಿನ ಬೇಳೆ. ನಾನು ಯೂಶಲಿ ಕರ್ಬೇವು ಸೊಪ್ಪನ್ನ ಬ್ರೇಕ್ ಮಾಡಿ ಹಾಕ್ತೀನಿ. ನಿಮಗೆ ಗೊತ್ತಾ ಅದು? ನಂಗೆ ಗೊತ್ತಿಲ್ಲ. ಸರ್, ಇವಾಗ ಗೊತ್ತಿದೆ ನಾಯನ ಮನೇಲಿ ಯಾರು ಅಡ್ಗೆ ಮಾಡ್ತಾರೆ ಅಂತ. ಸೊ
ಒಗ್ಗರಣೆ ಹಾಕಾಯ್ತು. ಇವಾಗ ಸದ್ಯಕ್ಕೆ 1 ನಿಮಿಷ ಲಾಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತೀನಿ. ಅಫ್ಕೋರ್ಸ್ ಮ್ಯಾಂಗೋ ಕರಿ ರೆಡಿ 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 ನೋಡಿ. ನೋ ಲಾಸ್ಟ್ ಅಲ್ಲಿ ನೋಡ್ಬೇಕು. ಈ ಒಂದು ಡಿಶ್ ನ ನೀವು ಸ್ಪೂನ್ ಅಲ್ಲಿ ತಿನ್ನಂಗಿಲ್ಲ, ಕೈಯಲ್ಲಿ ತಿನ್ಬೇಕು. ಇದು ಕೈಯಲ್ಲಿ ತಿನ್ಬೇಕು.